ನಿಮಗೆ ಗೊತ್ತಿಲ್ಲದಾಗೆ ನಿಮ್ಮ ಎರಡೂ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಅನ್ನೋದು ಹರಿಲಿಕ್ಕೆ ಶುರುವಾಗುತ್ತೆ. ಮೆಡಿಟೇಷನ್ ಕ್ಲಾಸ್ ಮಾಡ್ತೀವಿ, ಚಕ್ರ ಓಪನಿಂಗ್ ಅಂತ ಕರೀತಾರೆ, ನೋಡಿರ್ಬೋದು ನೀವು. ಕಿಂಜಲ್ಕ ಅಂದ್ರೆ ತಾಯಿಯ ಗೆಜ್ಜೆ. ನಮ್ಮ ವಿದ್ಯಾರ್ಥಿಗಳು ಹೇಳ್ತಾರೆ, ಇಂದಿಗೆ ನನ್ನ ಜನ್ಮ ಪಾವನ ಆಗೋಯ್ತು ಗುರುಗಳೇ, ತಾಯಿನ ನಾವು ನೋಡ್ಬಿಟ್ವಿ, ತಾಯಿ ಹೇಗಿರ್ತಾಳೆ ಅಂತ ನೋಡ್ಬಿಟ್ವಿ. ನೋಡಿ, ಮೊದಲನೇ ದಿವಸನೇ ಖಂಡಿತವಾಗ್ಲೂ ದೇವರು ಅಂತಕ್ಕಂಥವ್ರು ಕಾಣಿಸಲ್ಲ. ಇದಕ್ಕೆ ಸಾಧನೆ ಅನ್ನೋದು ಬಹಳವಾಗಿ ಬೇಕಾಗುತ್ತೆ. ಆಜ್ಞಾಚಕ್ರ ಅನ್ನೋದು ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ದೇಹದಲ್ಲಿ ಇಲ್ಲೆಲ್ಲವೂ ಕೂಡ ನಮಗೆ ಎಲ್ಲ ಭಾಗಗಳಿದೆ, ಆದ್ರೆ ಯಾಕೆ ಕುಂಕುಮವನ್ನು ಮಾತ್ರ ಹಣೆಗಿಡ್ತೀರಾ? ಸುಂದರವಾಗಿ ಕಾಣಿಸ್ಬೇಕು ಅಂತಲ್ಲ. ಅಲ್ಲಿ ಒಂದು ಆಂತರಿಕ ಶಕ್ತಿ ಇದೆ, ಥರ್ಡ್ ಐ ಅಂತ ಕರಿತೀವಿ. ಆ ಥರ್ಡ್ ಐ ಅನ್ನೋದು ಓಪನ್ ಆಗ್ಬೇಕು ಅಂತ ಹೇಳ್ತಾ ಇರ್ತಾರೆ. ಮೆಡಿಟೇಷನ್ ಕ್ಲಾಸ್ ಮಾಡ್ತೀವಿ, ಚಕ್ರ ಓಪನಿಂಗ್ ಅಂತ ಕರೀತಾರೆ, ನೋಡಿರ್ಬೋದು ನೀವು. ಚಕ್ರ ಓಪನಿಂಗ್ ಅಂತ ಒಂದು ಪೆಂಡ್ಯುಲಮ್ ಇಟ್ಕೊಂಡ್ಬಿಟ್ಟು ಇಲ್ಲಿ ಅನಾಹತ, ವಿಶುದ್ಧಿ, ಮೂಲಾಧಾರ, ಕ್ರೋನ್ ಚಕ್ರ ಅಂತೆಲ್ಲ ಕರೀತಾ ಇರ್ತಾರೆ. ಈ ಎಲ್ಲ ಚಕ್ರಗಳಿಗಿಂತ ಆಜ್ಞಾ ಚಕ್ರದಲ್ಲಿ ನಾವು ಕೇಂದ್ರೀಕರಿಸಿ ಫೋಕಸ್ ಮಾಡೋದನ್ನ ಕಲಿಬೇಕಾಗುತ್ತೆ. ಸುಮ್ಮನೆ ಕೂತ್ಕೊಂಡು ಪ್ರಶಾಂತವಾದ ಸ್ಥಳದಲ್ಲಿ ಏನನ್ನು ಮಾತಾಡದೆ, ಏನನ್ನು ಹೇಳ್ಕೊಳ್ದೆ, ಜಗನ್ಮಾತೆಯ ಪಾದವನ್ನ ನೋಡ್ಲಿಕ್ಕೆ ಪ್ರಾರಂಭ ಮಾಡಬೇಕು. ಮೊದಲನೇದಾಗಿ ಭಯ ಆಗತ್ತೆ, ಕಣ್ ಬಿಡೋ ತರ ಆಗತ್ತೆ, ಬೆವರಲಿಕ್ಕೆ ಶುರುವಾಗ್ಬಿಡ್ತೀವಿ, ಏನೇನೋ ಮಿಂಚ್ ಕಾಣಿಸುತ್ತೆ, ತಲೆನೋವು ಬರ್ಲಿಕ್ಕೆ ಶುರುವಾಗುತ್ತೆ, ತಲೆ ಸುತ್ತು ಬರೋ ತರ ಆಗತ್ತೆ. ಇದೆಲ್ಲವನ್ನ ದಾಟ್ಕೊಂಡು ಜಗನ್ಮಾತೆಯ ಪಾದವನ್ನ ನೋಡ್ಲಿಕ್ಕೆ ಶುರು ಮಾಡಿದಾಗ ನಮಗೆ ಆಜ್ಞಾ ಚಕ್ರದಲ್ಲಿ ಒಂದು ವಿಶಾಲವಾದಂತಹ ಪ್ರದೇಶ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ಜಗನ್ಮಾತೆಯ ಎರಡು ಪಾದಗಳು, ಆ ಪಾದದಲ್ಲಿರ್ತಕ್ಕಂಥ ಕಿಂಜಲ್ಕ ಅಂದ್ರೆ ತಾಯಿಯ ಗೆಜ್ಜೆ, ಆ ಗೆಜ್ಜೆಯ ನಾದ ಅಂತಕ್ಕಂಥದ್ದು, ಅವಳ ಪದ್ಮ ರೇಖೆಗಳು ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಈ ಎಲ್ಲ ಕಾಣಿಸಕ್ಕೆ ಶುರುವಾಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ತಾಯಿ ನಿಮಗೆ ಸಾಕ್ಷಾತ್ಕಾರವನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ ಅಂತ. ತದನಂತರ ಅದು ಸಹಸ್ರಾರದ ಮೂಲಕ ಯೂನಿವರ್ಸಲ್ ಎನರ್ಜಿ ಅಂತ ಎಲ್ಲರೂ ಕರೀತಾರೆ. ಹಾಗಾದ್ರೆ ಹೇಗೆ ಯೂನಿವರ್ಸಲ್ ಎನರ್ಜಿ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಹೋಗ್ಲಿ, ಹೇಗೆ ಅದು ಆಕ್ಟಿವೇಟ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಬಹಳ ಸಿಂಪಲ್ ನೋಡಿ, ಈ 3 ಬೆರಳನ್ನ ನೋಡ್ತಾ ಇದ್ದೇವೆ ನಾವು, ನೀವು ಕೂಡ ಪ್ರಯತ್ನ ಮಾಡ್ಬೋದು. ಹೇಗೆ ನಾನು ಇಟ್ಕೋಬೇಕು ಅಂದ್ರೆ, ಈ 3 ಬೆರಳನ್ನ ಇಟ್ಕೊಂಡು 3, ನಂತರ ಮತ್ತೆ 3, 2 ಇಟ್ಕೊಂಡು ಬರ್ತಕ್ಕಂಥದ್ದು ನೆತ್ತಿಯ ಭಾಗ. ಹೇಗೆ ನೆತ್ತಿ ಇದೆ ಅಂತ ಗೊತ್ತಾಗುತ್ತೆ. ಚಿಕ್ಕ ವಯಸ್ಸಲ್ಲಿ ನೆತ್ತಿಗೆ ಬಹಳ ಸೂಕ್ಷ್ಮ ಪ್ರದೇಶ ಅಂತ ಮಕ್ಕಳನ್ನೆಲ್ಲ ಪೋಷಣೆ, ಆ ನೆತ್ತಿ ಭಾಗವನ್ನ ಇಟ್ಕೊಂಡು ಆ ನೆತ್ತಿಯಲ್ಲಿ ಒಟ್ಕೊಂಡು ನಾವು ಹಿಂಗಂದಾಗ ಈ ನೆತ್ತಿಗೆ ಆ ನಾಲ್ಗೆ ಅಂತಕ್ಕಂಥದ್ದು ಟಚ್ ಆಗೋದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂದ್ರೆ ಯೂನಿವರ್ಸಲ್ ಎನರ್ಜಿ ಎಲ್ಲಿಂದ ಪಾಸ್ ಆಗುತ್ತೆ ಅಂದ್ರೆ ನಮ್ಮ ಸಹಸ್ರಾರದ ಮೂಲಕ ನಮ್ಮ ದೇಹಕ್ಕೆ ಪಾಸ್ ಆಗುತ್ತೆ. ಆ ಶಕ್ತಿ ಪಂಚಭೂತಗಳ ಮೂಲಕ ಅಂದ್ರೆ ಆಕಾಶ, ಭೂಮಿ, ಗಾಳಿ, ನೀರು, ಈ ಎಲ್ಲಾದ್ರ ಮೂಲಕ ಬಂದು ನಮ್ಮ ದೇಹವನ್ನ ಪ್ರವೇಶ ಮಾಡಿ ಆಜ್ಞಾ ಚಕ್ರದಲ್ಲಿ ಜಗನ್ಮಾತೆಯ ದರ್ಶನ ಅನ್ನೋದು ಆಗ್ಬೇಕಾಗತ್ತೆ. ಅಂದ್ರೆ ನೀವು ಹೇಳಿರೋ ರೀತಿ ಗುರುಗಳೇ, ಇದನ್ನ ಜನರಲ್ ಆಗಿ ಪ್ರಾಕ್ಟೀಸ್ ಮಾಡಬಹುದಾ? ಹೌದು, ಅಭ್ಯಾಸ ಮಾಡಿ ಅಂತ ಎಲ್ರಿಗೂ ನಾನು ಹೇಳ್ತಾ ಇದ್ದೀನಿ. ಇವತ್ತಿಂದ ಅಭ್ಯಾಸ ಮಾಡಕ್ಕೆ ಪ್ರಾರಂಭ ಮಾಡಿ. ಕೂತ್ಕೊಳ್ಳಿ, ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ನಿಮ್ಮ ಸಂಸಾರದ ವಿಚಾರ, ನಿಮ್ಮ ಜೀವನದ ವಿಚಾರ ಎಲ್ಲವನ್ನ ತೊಡರು ಹಾಕಿ ಕೇವಲ ಜಗನ್ಮಾತೆಯ ಪಾದವನ್ನ ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಮೂಡುತ್ತೋ ಅದನ್ನ ನೋಡ್ಬೇಕು. ಏನನ್ನು ನೋಡಬಾರ್ದು, ಕೈ, ಕಾಲು, ಅವಳ ಕಣ್ಣು ಏನನ್ನು ನೋಡಬಾರ್ದು. ಬರೀ ಪಾದವನ್ನ ಮಾತ್ರ ನೋಡ್ತಾ ಇರಬೇಕು. ಪಾದವನ್ನ ನೋಡ್ತಾ 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 ನಮಗೇ ಗೊತ್ತಿಲ್ಲದಾಗೆ ಜಗನ್ಮಾತೆ ತನ್ನ ದಿವ್ಯ ರೂಪವನ್ನ ತೋರಿಸ್ತಾಳೆ. ಅದನ್ನು ನಾವು ಮಾನಸ ಒಂದು ದರ್ಶನ ಅಂತ ಕರಿತೀವಿ, ಆಜ್ಞಾ ದರ್ಶನ ಅಂತ ಕರಿತೀವಿ. ಋಷಿ ಮುನಿಗಳು, ದೇವತೆಗಳು ಅಥವಾ ಬೇರೆ ಎಲ್ಲರೂ ಕೂಡ ದೇವರನ್ನ ನೋಡಿರೋದು ಆ ರೀತಿಲೇ. ಹಾಗಾಗಿ ನಾವು ಅದೇ ರೀತಿ ನೋಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗಾದ್ರೆ ಯಾಕೆ ವಿಗ್ರಹ ಪೂಜೆ ಮಾಡ್ಬೇಕು? ಅದೊಂದು ಪ್ರಶ್ನೆ ಮಾಡುತ್ತೆ. ಹಾಗಾದ್ರೆ ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು? ಮನ್ಸಲ್ಲೇ ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಡ್ಬೋದಲ್ಲ. ನೋಡಿ, ನೀವು ವಿಗ್ರಹ ಪೂಜೆ ಮಾಡದೇ ಇದ್ರೆ, ಆ ವಿಗ್ರಹದ ರೂಪವನ್ನ ನೋಡದೇ ಇದ್ರೆ, ಮನಸ್ಸಲ್ಲಿ ಕಣ್ಮುಚ್ಕೊಂಡು ಕೂತ್ಕೊಂಡಾಗ ನಿಮ್ಮ ರೂಪವೇ ಬರುತ್ತೆ ಕಣ್ಮುಂದೆ. ಭಯ ಅನ್ನೋದು ಬರಲ್ಲ, ಭಕ್ತಿ ಅನ್ನೋದು ಬರಲ್ಲ, ದೇವರಿಗೆ ವಿಶೇಷವಾದ ರೂಪ ಇದೆ ಅಂತಕ್ಕಂಥ ಸತ್ಯನೇ ಗೊತ್ತಾಗಲ್ಲ. ಹಾಗಾಗಿ ಬಾಹ್ಯವಾಗಿ ಪೂಜೆ ಮಾಡೋದು ದೇಹಕ್ಕೆ, ಆಂತರಿಕವಾಗಿ ಪೂಜೆ ಮಾಡೋದು ಆತ್ಮಕ್ಕೆ. ಅಟ್ ದ ಎಂಡ್ ಆಫ್ ದ ಡೇ ಆತ್ಮ ಇಸ್ ದ ಓನ್ಲಿ ಸೋಲ್. ಅಂದ್ರೆ ನಮಗೆ ಆತ್ಮ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿಂದನೇ ಪ್ರಾರಂಭ ಮಾಡಿ ಜಗನ್ಮಾತೆಯನ್ನ ಕೂತು ಧ್ಯಾನ ಸ್ಥಿತಿಯಲ್ಲಿ ಧ್ಯಾನಸ್ಥರಾಗಿ ತಪಸ್ ಮಾಡೋದ್ರಂತೆ ಯೋಗಿಗಳು, ಕಣ್ಮುಚ್ಕೊಂಡು ಕೂತಿದ್ರಂತೆ. ನಾವು ತಪಸ್ಸನ್ನ ಮಾಡೋಣ, ವರ್ಷಾನುಗಟ್ಟಲೆ ಅಲ್ಲ, ಕೇವಲ 5 ರಿಂದ 10 ನಿಮಿಷ ಈ ಪ್ರೋಸೆಸ್ ಮಾಡಿದ್ರು ಸಾಕು. ಇವತ್ತು ಶುರು ಮಾಡಿ ಖಂಡಿತವಾಗ್ಲೂ ಹೋಗ್ತಾ 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 ಮುಂದೊಂದು ದಿವಸ ನಿಮಗೇ ಗೊತ್ತಿಲ್ಲದಾಗೆ ತಾಯಿ ದರ್ಶನ ಆಗ್ಲಿಕ್ಕೆ ಶುರುವಾಗುತ್ತೆ.
ಹಾಗಾದ್ರೆ ಯಾರಾದ್ರೂ ಮಾಡಿದ್ದಾರೆ ಇದಕ್ಕೆ ಮೊದಲು ಅಂದ್ರೆ ಹೌದು, ನಮ್ಮ ಗುರುಕುಲದ ವಿದ್ಯಾರ್ಥಿಗಳು ಅನೇಕ ಹೆಣ್ಮಕ್ಳು ಇದನ್ನ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿದ್ದಾರೆ. ಅನುಭವಕ್ಕೆ ಬಂದಿದ್ಯಾ? ಹೌದು, ಖಂಡಿತವಾಗ್ಲೂ ಬಂದಿದೆ. ಪ್ರಾರಂಭದಲ್ಲಿ ಗುರುಗಳೇ ನನ್ಗೆ ಕಪ್ಪು ಚಿತ್ರ ಕಾಣಿಸ್ತಾ ಇದೆ, ಬಣ್ಣದ ಬೆಳಕು ಕಾಣಿಸ್ತಾ ಇದೆ, ಅಥವಾ ನಮ್ಗೇನೋ ಒಂದು ರೀತಿಯಾದಂತ ನೋವು ಆಗ್ತಾ ಇದೆ ಎಂದವರು ಜಗನ್ಮಾತೆಯನ್ನ ನೋಡಿದ್ದಾರೆ. ಹೇಗೆ ಅರಿವಿಗೆ ಬರುತ್ತೆ ಅಂದ್ರೆ ಪ್ರಕೃತಿ ನಮ್ಗೆ ಸಪೋರ್ಟ್ ಮಾಡುತ್ತೆ. ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅಂದ್ರೆ, ನಾನು ಧ್ಯಾನಕ್ಕೆ ಕೂತು ಮಗ್ನಳಾಗಿ ಜಗನ್ಮಾತೆಯನ್ನ ನೋಡ್ಲಿಕ್ಕೆ ಶುರುವಾದಾಗ ದೇಹ ಬೆವರಲಿಕ್ಕೆ ಶುರುವಾಗುತ್ತೆ. ನನಗೆ ಗೊತ್ತಾಲ್ದಾಗೆ ದೇಹದ ಒಂದು ಟೆಂಪರೇಚರ್, ತಾಪಮಾನ ಅಂತಕ್ಕಂಥದ್ದು ಇನ್ಕ್ರೀಸ್ ಆಗುತ್ತೆ. ಈ ಹಣೆಯ ಮಧ್ಯ ಭಾಗದಲ್ಲಿ ಯಾರೋ ಗಟ್ಟಿಯಾಗಿ ಒತ್ತದಾಗತ್ತೆ. ನನ್ನ ಸುತ್ತ ಏನಾಗ್ತಿದ್ರು ಕೂಡ ನನಗೆ ಅರಿವಿಗೆ ಬರೋದಿಲ್ಲ. ಯಾರಾದ್ರೂ ಬಂದು ನಿಮ್ಮನ್ನ ಮುಟ್ಟಿದ್ರು ಕೂಡ ಅವ್ರು ಮುಟ್ಟಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಲ್ಲ. ಎಲ್ಲೋ ಒಂದು ರೀತಿಯಾದಂತಹ ಬೇರೆ ಲೋಕದಲ್ಲಿ ಇದ್ದೀನಿ ಅಂತ ಹೋಗಿ ನಿಮಗೆ ಗೊತ್ತಿಲ್ಲದಾಗೆ ನಿಮ್ಮ ಎರಡೂ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಅನ್ನೋದು ಹರಿಲಿಕ್ಕೆ ಶುರುವಾಗುತ್ತೆ. ಇಷ್ಟೆಲ್ಲ ಮಾಡಿ ಅವರು ನಮ್ಮ ವಿದ್ಯಾರ್ಥಿಗಳು ಹೇಳ್ತಾರೆ, ಇಂದಿಗೆ ನನ್ನ ಜನ್ಮ ಪಾವನ ಆಗೋಯ್ತು ಗುರುಗಳೇ, ತಾಯಿನ ನಾವು ನೋಡ್ಬಿಟ್ವಿ, ತಾಯಿ ಹೇಗಿರ್ತಾಳೆ ಅಂತ ನೋಡ್ಬಿಟ್ವಿ ಅಂತ ಅವರು 2 ದಿವಸ ಹತ್ತಿರುವಂತಹ ಎಕ್ಸಾಂಪಲ್ಸ್ ಕೂಡ ನಮ್ಮ ಮುಂದೆ ಇದೆ. ಹಾಗಾಗಿ ನೀವು ಸಾಧ್ಯ ಆಗುತ್ತೆ, ನೀವು ಪ್ರಯತ್ನವನ್ನ ಪಡಿ ಅಂತ ಒಂದು ಕಿವಿ ಮಾತನ್ನ ಹೇಳ್ತಾ ಇದ್ದೇನೆ. ಅಂದ್ರೆ ಇದು ಪ್ರತಿದಿನ ನೀವು ಹೇಳ್ದಾಗೆ ಒಂದು 5 ರಿಂದ 10 ನಿಮಿಷ ಕಾಲ ನಾವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ಈ ಒಂದು ಎಕ್ಸ್ಪೀರಿಯನ್ಸಸ್ ಖಂಡಿತ ಸಾಧನೆ ಆಗುತ್ತೆ. ಇನ್ನು ಹೆಚ್ಚಿನ ಅಂದ್ರೆ ಎಷ್ಟು ದಿನಗಳ ಕಾಲ ಮಾಡ್ಬೇಕಾಗತ್ತೆ ಅವರುಗಳೇ? ನೋಡಿ, ಇದಕ್ಕೆ ಟೈಮ್ ಪೀರಿಯಡ್ ಅನ್ನೋದಿಲ್ಲ. ನಿಮ್ಮ ಮನಸ್ಥಿತಿಯ ಮೇಲೆ, ಈಗ ಒಂದೇ ದಿವಸಕ್ಕಾಗ್ಬೋದು, ಒಂದು ತಿಂಗಳಿಗಾಗ್ಬೋದು, ಒಂದು ವರ್ಷಕ್ಕಾಗ್ಬೋದು. ಅದಕ್ಕೆ ಹೇಳೋದು, ಕಣ್ಣನ್ನ ಮುಚ್ಚುವ ಮೊದಲು ಎಲ್ಲವನ್ನ ಬಿಟ್ಟು, ಬಾಹ್ಯ ಪ್ರಪಂಚಕ್ಕೂ ನಿಮ್ಮ ದೇಹಕ್ಕೂ ಸಂಬಂಧವನ್ನ ಬಿಟ್ಟು ನೀವು ಆತ್ಮದ ಜೊತೆ ನೋಡ್ಲಿಕ್ಕೆ ಪ್ರಾರಂಭ ಮಾಡಿ. ದೇಹ ಕೊಳಕು ಎಲ್ಲ ನವರಂಧ್ರದ ಮೂಲಕ ನಮಗೆ ಅತಿಯಾದಂತಹ ಒಂದು ಕಾಮಾದಿ ಬಯಕೆಗಳನ್ನ ತುಂಬಿಕೊಂಡಿರೋದು. ಅತ್ಯದ್ಭುತವಾಗಿ ತುಂಬಾ ಪ್ಯೂರ್ ಆಗಿರುವಂತದ್ದು ಅಂದ್ರೆ ಸೋಲ್, ಅದು ಆತ್ಮ. ಹಾಗಾಗಿ ಆತ್ಮವನ್ನ ಜಾಗೃತಗೊಳಿಸ್ಬೇಕು. ಆತ್ಮ ಹೇಗಿದೆ? ವಾಯು ರೂಪದಲ್ಲಿದೆ. ಅದನ್ನ ವಾಯು ರೂಪದಲ್ಲಿ ಇರ್ತಕ್ಕಂಥದ್ನ ಒಂದು ಮಡಕೆ ಒಳಗಡೆ ಹಾಕಿ ಕಟ್ಟಾಕ್ತಾಗ ಅದಕ್ಕೊಂದು ರೂಪ ಬರೋ ರೀತಿ ಅದಕ್ಕೊಂದು ಶೇಪ್ ಕೊಟ್ಟು ಆತ್ಮದ ಮೂಲಕ ಟ್ರಾವೆಲ್ ಮಾಡಬೇಕು. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ಸೋಲ್ ಅಂಡ್ ಗಾಡ್ ಅಂತ ನಾವೇನ್ ಕರಿತೀವಿ, ಆ ಮಾರ್ಗದ ಮಧ್ಯೆ ಬರೀ ನಾನು, ನನ್ನ ಆತ್ಮ, ದೇವರು ಮಾತ್ರ ಇರ್ತಾನೆ, ನನ್ನ ದೇಹ ಇರಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ಯಾರು ಧ್ಯಾನ ಸ್ಥಿತಿಗೆ ಹೋಗ್ತಾರೋ ಅವರಿಗೆ ದೈವದ ದರ್ಶನ ಆಗತ್ತೆ ಅಲ್ಲಿ. ಅಂದ್ರೆ ಇದನ್ನ ಪ್ರತಿನಿತ್ಯ ನೀವು ಹೇಳ್ಕೊಡ್ತಾ ಇದ್ದೀರಾ ವಿದ್ಯಾರ್ಥಿಗಳಿಗೆ? ಯಾವ ರೀತಿ ಅಂದ್ರೆ ಇವಾಗ ಇದನ್ನ ನೋಡ್ತಾ ಇರ್ತಕ್ಕಂಥ ವಿಡಿಯೋ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ, ಅವ್ರಿಗೆ ಇಂಟ್ರೆಸ್ಟ್ ಇರೋರು ನಿಮ್ಮ ಒಂದು ಗುರುಕುಲದಲ್ಲಿ ಒಂದು ಜಾಯಿನ್ ಆಗ್ಬಹುದಾ? ಖಂಡಿತವಾಗ್ಲೂ ಯಾರಿಗಾದ್ರೂ ಕಲೀಲಿಕ್ಕೆ ನಾನು ಶ್ಲೋಕಗಳನ್ನ ಕಲಿತೀನಿ, ಜಗನ್ಮಾತೆಯ ಆರಾಧನೆಯನ್ನ ಮಾಡ್ತೀನಿ, ಹೆಚ್ಚಿನದಾದಂಥ ಪೂಜೆಯನ್ನ ಮಾಡ್ತೇನೆ. ನಾನು ಕೂಡ ಒಂದು ಬಾರಿಯಾದ್ರೂ ಸಾಯೋದ್ರೊಳಗಡೆ ಆ ಜಗನ್ಮಾತೆಯ ದರ್ಶನವನ್ನ ಮಾಡ್ಕೊಳ್ಬೇಕು, ನಾನು ಯಾರು ಅಂತ ಅರ್ಥ ಮಾಡ್ಕೊಳ್ಬೇಕು, ಚಕ್ರಗಳನ್ನು ಆಕ್ಟಿವೇಟ್ ಮಾಡ್ಕೊಳ್ಬೇಕು, ಮೆಡಿಟೇಷನ್ ಕ್ಲಾಸಿಗೆ ಜಾಯಿನ್ ಆಗಬೇಕು, ಅಥವಾ ಭಗವದ್ಗೀತೆ ಕಲಿಬೇಕು, ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ, ಇನ್ನೂ ಅನೇಕ ಹೆಚ್ಚಿನ ಸ್ತೋತ್ರವನ್ನ ಕಲಿಬೇಕು ಅನ್ನೋದೇ ಆದ್ರೆ ಖಂಡಿತವಾಗ್ಲೂ ಕೂಡ ಗುರುಕುಲಕ್ಕೆ ಸೇರ್ಕೊಳ್ಬೋದು. ಗುರುಕುಲದ ಒಂದು ಕೆಳಗಡೆ ನಾವು ವಾಟ್ಸಪ್ ಲಿಂಕ್ ಅನ್ನು ಕೂಡ ಕೊಡ್ತೇವೆ. ಇಲ್ಲಿ ಅನೇಕ ರೀತಿಯಾದಂಥ ಶಿಕ್ಷಕರಿದ್ದಾರೆ. ಯಾರೂ ನಿಮ್ಮ ಹತ್ರ ಹಣವನ್ನು ತಗೊಳ್ಳಲ್ಲ, ಸಂಪೂರ್ಣವಾಗಿ ಉಚಿತವಾಗಿರುತ್ತೆ, ಸಂಪೂರ್ಣವಾಗಿ ಉಚಿತ. ಮತ್ತೆ ಯಾರು ಬರೋದ್ ಬೇಡ, ಅವ್ರು ಇದ್ದಲ್ಲಿಯೇ ಕಲಿಯುವಂಥದ್ದು, ಇದ್ದಲ್ಲೇ ಅವರ ಮನೆಯಲ್ಲಿ ಕೂತ್ಕೊಂಡು ಕಲಿಬೇಕು. ಯಾರನ್ನೂ ಕೂಡ ನಾವು ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಕರೆಯೋದಿಲ್ಲ. ವರ್ಷಕ್ಕೊಮ್ಮೆ ಗುರುಕುಲದ ಕಾರ್ಯಕ್ರಮವನ್ನ ಮಾಡ್ತೇವೆ. ಆಗ ಖಂಡಿತವಾಗ್ಲೂ ಎಲ್ಲರೂ ಕೂಡ ಬಂದು ನಮ್ಮನ್ನ ನೋಡಿ ನಮ್ಮೊಟ್ಟಿಗೆ ಮಾತಾಡ್ಬೋದು, ನಿಮ್ಮ ಎಲ್ಲ ಕಷ್ಟಗಳನ್ನು ಕಳ್ಕೊಳ್ಬೋದು. ಸೊ ನಮ್ಮಲ್ಲಿ ಅತ್ಯುನ್ನತ ನುರಿತವಾದಂತಹ ವೀಣಾ ಮೇಡಮ್ ಇದ್ದಾರೆ, ರೇಣುಕಾ ಮೇಡಮ್ ಇದ್ದಾರೆ, ಸರಸ್ವತಿ ಮೇಡಮ್, ಎಲ್ಲ ಹೆಣ್ಣು ಮಕ್ಕಳು ನಿಮಗೆ ಸಪೋರ್ಟನ್ನು ಮಾಡ್ತಾರೆ. ನೀವು ಕೂಡ ಕಲಿತು ಜೀವನದಲ್ಲಿ ಏನಾದರೂ ಕೂಡ ಸಾಧನೆಯನ್ನು ಮಾಡ್ಬೋದು.